ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡೋವಂಥ ತಪ್ಪು ಇದು. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನು ಅಂತಂದರೆ ಸೈಡ್ ಫಿಟ್ಟಿಂಗ್ ಈ ರೀತಿ ಮಾಡುವಾಗ ನೋಡಿ, ಮುಂಭಾಗಕ್ಕೆ ಮಾರ್ಕ್ ಮಾಡಿರ್ತಾರೆ, ತೋಳಿನ ಮಧ್ಯಕ್ಕೂ ಕೂಡ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ದು ಮಾರ್ಕ್ ಬಂದು ಇಲ್ಲಿಗೆ ಬಂದಿದೆ. ಸೊ ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಹಾಗೆಯೇ ಉಕ್ಸ್ಪಟ್ಟಿ ಆಗಿರ್ಬೋದು ಅಥವಾ ಕಾಜಾಪಟ್ಟಿ ಆಗಿರ್ಬೋದು, ಎದೆ ಸುತ್ತಳತೆಯನ್ನು ತಗೊಂಡಾಗ ಅದು ಮಾರ್ಕ್ ಬಂದು ಇಲ್ಲಿಗೆ ಬಂದುಬಿಡುತ್ತೆ. ಅವಾಗೇನಾಗುತ್ತೆ, ಈ ರೀತಿ ಕ್ರಾಸಾಗಿ ಬರುತ್ತೆ. ಸೊ ಅದು ಏನಕ್ಕೆ ಈ ರೀತಿ ಆಗುತ್ತೆ, ಹಾಗೆಯೇ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ನೀವು ಎಷ್ಟೇ ಬ್ಲೌಸ್ನ ಕರೆಕ್ಟಾಗಿ ಕಟಿಂಗ್ ಮಾಡಿದರೂ ಕೂಡ ನೀವು ಇದೊಂದು ಮಿಸ್ಟೇಕ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ರೀತಿ ಆಗುತ್ತೆ. ಸೊ ಅದು ಏನು ಮಿಸ್ಟೇಕು, ಏನು ಮಾಡಿರ್ತೀರ, ಅದನ್ನು ಸರಿ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಸೊಂಟದ ಸುತ್ತಳತೆಯನ್ನು ಕೂಡ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅದನ್ನು ತೆಗೆದು ಇದ್ರ ಮೇಲ್ಗಡೆ ಇಟ್ಕೊಂಡಾದಮೇಲೆ ನಾನು ಉಕ್ಸ್ಪಟ್ಟಿ ಕಡೆ ತೋರಿಸ್ತಾ ಇದ್ದೀನಿ. ಉಕ್ಸ್ಪಟ್ಟಿ ಕಡೆ ನೀವೇನಾದರೂ ತಗೊಂಡಿದ್ದೀರಾ ಅಂತಂದರೆ ಅಳತೆ ಬ್ಲೌಸಲ್ಲೂ ಕೂಡ ಉಕ್ಸ್ಪಟ್ಟಿ ಕಡೆನೇ ಅಳತೆ ತಗೋಬೇಕು. ಸೊ ಕಾಜಾಪಟ್ಟಿ ಸೈಡ್ ಅಳತೆ ತಗೋತಾ ಇದ್ದೀರಾ ಅಂತಂದರೆ ಕಾಜಾಪಟ್ಟಿ ಸೈಡನ್ನೇ ಅಳತೆ ತಗೊಳ್ಳಿ. ಓಕೆನಾ? ನೋಡಿ, ಇವಾಗ ನಾನು ಉಕ್ಸ್ಪಟ್ಟಿ ಸೈಡ್ ತಗೋತಾ ಇದ್ದೀನಿ. ಅದಕ್ಕೋಸ್ಕರ ಉಕ್ಸ್ಪಟ್ಟಿ ಕಡೆ ಈ ರೀತಿ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೇರವಾಗಿ ಆ ರೀತಿ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ ಹೀಗೆ. ಸೊ ಗೊತ್ತಾಯ್ತಲ್ವ, ಉಕ್ಸ್ಪಟ್ಟಿ ಸೈಡು ಅಲ್ಲೇ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಅಲ್ಲಿಗೆ ಒಂದು ಪಿನ್ ಹಾಕೊಂಡ್ಬಿಡಿ. ಯಾಕಂತಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು, ಅದಕ್ಕೋಸ್ಕರ. ನೀವು ಇಲ್ಲ ಅಂತಂದರೆ ಸೈಡಲ್ಲಿ ಪೂರ್ತಿಯಾಗಿ ಸ್ಟಿಚ್ ಕೂಡ ಹಾಕೋಬೋದು. ಇಲ್ಲ ಅಂದರೆ ಈ ರೀತಿ ಪಿನ್ ಕೂಡ ಹಾಕೊಂಡ್ಬಿಡಿ. ನಾನು ಇದನ್ನು ಬ್ಲೌಸ್ನ ಆ ರೀತಿ ನಿಮಗೆ ಕಟಿಂಗ್ ಮಾಡಿಯೇ ತೋರಿಸ್ತಾ ಇದ್ದೀನಿ. ಏನಕ್ಕೆ ಆಗಾಯಿತು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಓಕೆನಾ? ಸೊ ಇದು ಬ್ಲೌಸ್ ಬಂದು ಬೇರೆಯವ್ರ ಬ್ಲೌಸ್ ಅಲ್ಲ, ಇದು ನಮ್ಮ ಬ್ಲೌಸೇ ಆಗಿರುತ್ತೆ. ಯಾಕಂತಂದರೆ ನಿಮಗೆ ಗೊತ್ತಾಗಬೇಕು ಅಂತಂದ್ಬಿಟ್ಟು ನಾನು ಮನೇಲಿರೋಂಥ ಒಂದು ಬ್ಲೌಸ್ನೇ ಸ್ಟಿಚ್ ಮಾಡಿದ್ದೀನಿ. ಸೊ ಇದನ್ನು ನಾನು ಸರಿ ಮಾಡಿ ಕೂಡ ಕೊಡ್ತೀನಿ. ಅಮ್ಮ ಯೂಸ್ ಮಾಡ್ತಾರೆ. ಯಾಕಂತಂದರೆ ಸೊ ಏನಾದರೂ ಹಾಳಾಯಿತು ಅಂತಂದರೆ ಬ್ಲೌಸ್ ಪೀಸ್ ಚೆನ್ನಾಗಿದೆ ಅಲ್ವಾ, ಅದನ್ನು ಸರಿ ಮಾಡಿ ಕೊಡ್ತೀನಿ ನಾನು. ಅದಕ್ಕೂ ಮುಂಚೆ ಇದು ಫಸ್ಟ್ ನಿಮಗೆ ತೋರಿಸ್ಬಿಡೋಣ, ನೀವು ಎಲ್ಲರೂ ಕೂಡ ಮಾಡೋವಂಥ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಉಕ್ಸ್ಪಟ್ಟಿ ಕಡೆ ಅಳತೆ ತಗೋಬೇಕು. ಇವಾಗ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೊಂಡಾದಮೇಲೆ ತೋಳಿನ ಮಧ್ಯಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಿಮಗೆ ಮಧ್ಯದಲ್ಲಿ ಏನಾದರೂ ಒಬ್ಬೊಬ್ಬರಿಗೆ ರಿಂಕಲ್ಸ್ ಬರುತ್ತೆ. ಏನಕ್ಕೆ ರಿಂಕಲ್ಸ್ ಬರುತ್ತೆ ಅಂತಂದರೆ, ನೀವು ಹಾರ್ಮೋಲ್ ಇವಾಗ ನಾನು ತೋರಿಸ್ತೆ ಅಲ್ವಾ, ಆ ರೀತಿ ಸೈಡ್ಗೆ ಬಂದುಬಿಟ್ರೆ ಏನಾಗುತ್ತೆ, ನಿಮಗೆ ಆರ್ಮೋಲ್ ಹತ್ರ ತೋಳ ಹತ್ರ ಆಟೋಮೆಟಿಕಲಿ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಸ್ಲೀವ್ಸ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಭುಜದಿಂದ ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡು ಟೈಟಾಗಿ ಎಳೆದಿಟ್ಕೊಳ್ಳಿ. ಸೊ ಇದನ್ನು ಕೂಡ ಟೈಟಾಗಿ ಎಳೆದಿಟ್ಕೋಬೇಕು. ಹಾಗೆಯೇ ನಾವು ಸ್ಟಿಚ್ ಮಾಡಿರುವಂಥ ಬ್ಲೌಸ್ನೂ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. ಸೊ ಟೈಟಾಗಿ ಎಳೆದಿಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು ಎದೆ ಸುತ್ತಳತೆನ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಏನಕ್ಕೆ ಈ ರೀತಿ ಆಗುತ್ತೆ ಅಂತಂದರೆ, ಹಾರ್ಮೋಲ್ ಬಂದು ಯಾವ ಅಳತೆಗೆ ಎಷ್ಟಿರಬೇಕು ಅಷ್ಟೇ ಇರಬೇಕು. ಅದಕ್ಕಿಂತ ನೀವು ಒಂದು ಅರ್ಧ ಇಂಚು ಜಾಸ್ತಿನ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಕಂಕ್ಳ ಹತ್ರ ನಿಮಗೆ ಜಾಸ್ತಿ ಆಯಿತು ಅಂತಂದರೆ ಎದೆ ಸುತ್ತಳತೆ ಬಂದು ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಅರ್ಧ ಇಂಚು ಡಿಫ್ರೆನ್ಸ್ ಬರ್ತಾ ಇದೆ ಅಲ್ವಾ. ಇದು ಬಂದು 6 ಇಂಚು ಕಟ್ ಮಾಡಿದರೆ ಕರೆಕ್ಟ್ ಆಗೋದು. ಸೊ ಇದಕ್ಕೆ ನಾನು 6.5 ಇಂಚ್ ಕಟ್ ಮಾಡಿದ್ದೀನಿ. ಬಟ್ ವೇರ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಸ್ವಲ್ಪ ನಾನು ಸ್ಟಿಚಿಂಗ್ ಮಾಡುವಾಗ ಇವಾಗ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು ಮಾರ್ಕ್ ಮಾಡಿ ಸರಿ ಮಾಡ್ಬೋದು ಅದನ್ನು. ನೋಡಿ, ಮಧ್ಯಭಾಗದಲ್ಲೂ ಕೂಡ ಎದೆ ಸುತ್ತಳತೆದು ಇಲ್ಲೂ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಿಮಗೆ ಸೈಡಲ್ಲಿ ಚೆಸ್ಟ್ ಹತ್ರ ಸೈಡಲ್ಲಿ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಪ್ರತಿಯೊಂದನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ರೀಸನ್ ಗೊತ್ತಾಯ್ತಲ್ವ, ಕಂಕ್ಳ ಹತ್ರ ಏನಾದರೂ ನೀವು ಎಷ್ಟು ಅದು ಅಳತೆಗೆ ಇರಬೇಕು ಹಾರ್ಮೋಲು, ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತಗೋತು ಅಂತಂದರೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಕ್ಕೆ ಆಗುತ್ತೆ ಅಂತಂದರೆ, ಬ್ಲೌಸ್ಗಳು ಎಕ್ಸ್ಪೆಂಡ್ ಇರುತ್ತೆ. ಅಳತೆ ಬ್ಲೌಸ್ ಬಂದು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಸೊ ಅದು ಬಂದು ಎಕ್ಸ್ಪೆಂಡ್ ಆಗ್ತಿರೋದ್ರಿಂದ ಏನಾಗುತ್ತೆ, ನಾವು ಅದೇ ಅಳತೆಗೆ ಕಟಿಂಗ್ ಮಾಡ್ಕೋತು ಅಂತಂದರೆ ಇದು ಹೊಸ ಬ್ಲೌಸ್ ಅಲ್ವಾ, ಇದು ಎಕ್ಸ್ಪೆಂಡ್ ಆಗೋದಿಲ್ಲ. ನೀವು ಅದಕ್ಕೆ ಏನು ಮಾಡ್ಬೋದು ಅಂದರೆ, ಈ ರೀತಿ ಇಲ್ಲಿವರೆಗೂ ಸ್ಟ್ರೈಟ್ ಬಂದು ಸ್ಲೀವ್ಸ್ದು ಮಧ್ಯಭಾಗಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಕ್ರಾಸ್ ಆಗಿ ಬನ್ನಿ. ಅವಾಗೇನಾಗುತ್ತೆ, ಇದು ಹಾರ್ಮೋಲ್ಗೆ ಹೋಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಲೀವ್ಸು ಕೂಡ ಟೈಟ್ ಆಗುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಪೂರ್ತಿಯಾಗಿ ಸ್ಲೀವ್ಸ್ ಹತ್ರ ನಾನು ಇವಾಗ ಮಾರ್ಕ್ ಮಾಡಿದ್ದೀನಿ ನೋಡಿ, ಒಂದು 1/4 ಇಂಚಷ್ಟು ಕೂಡ ಡಿಫ್ರೆನ್ಸ್ ಬರಬಾರ್ದು. ಆ ರೀತಿ ಸೈಡ್ಗೆ ಹೋಗ್ಬಿಡಿ. ಈ ರೀತಿ ಇಲ್ಲಿಂದ ಹಾರ್ಮೋಲ್ವರೆಗೂ ಕೂಡ ಬಂದು ಸೈಡ್ಗೆ ಹಾಕಿದಾಗ ಏನಾಗುತ್ತೆ, ಬ್ಲೌಸ್ನ ಹಾಕ್ಕೊಂಡು ಈ ರೀತಿ ವೇರ್ ಮಾಡಿದಾಗ
ಅದು ಹಾರ್ಮೋಲ್ ಹತ್ರ ಹೋಗುತ್ತೆ. ಚೆಸ್ಟ್ ಹತ್ರ ಒಂದು ಸ್ವಲ್ಪ ಟೈಟ್ ಆಗುತ್ತೆ, ಅದಕ್ಕೂ ಕೂಡ ನಾನು ಹೇಳ್ಕೊಡ್ತೀನಿ. ಅದು ಚೆಸ್ಟ್ ಸ್ವಲ್ಪ ಟೈಟ್ ಆದರೆ ಏನು ಮಾಡಬೇಕು ಅಂತ ಅನ್ನೋದನ್ನು. ಇನ್ನೊಂದು ಬಂದು ಇಲ್ಲಿ ಏನಕ್ಕೆ ನಿಮಗೆ ಈ ಕಡೆ ಸೈಡ್ ಬಂದುಬಿಡ್ತು ಅಂತಂದರೆ, ಈ ಕಪ್ಸ್ ಮೆಜರ್ಮೆಂಟ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಹಿಡಿಬೇಕು. ಒಬ್ಬೊಬ್ಬರಿಗೆ ಕಪ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಬಸ್ಟ್ ಜಾಸ್ತಿ ಇದ್ದಾಗ ನೀವು ಸ್ವಲ್ಪನೇ ಹಿಡಿತು ಅಂತಂದರೆ ಏನಾಗುತ್ತೆ, ಇದು ಆಟೋಮೆಟಿಕಲಿ ನೋಡಿ ಈ ರೀತಿ ಕ್ರಾಸಾಗಿ ಮುಂದಕ್ಕೆ ಬಂದಿದೆ ಅಷ್ಟೇ. ಅದಕ್ಕೇನು ಮಾಡಬೇಕು, ಇದನ್ನು ಸ್ವಲ್ಪ ಜಾಸ್ತಿ ಹಿಡಿಬೇಕಾಯ್ತು. ಆವಾಗೇನಾಗುತ್ತೆ, ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆವಾಗಲೂ ಕೂಡ ನಿಮಗೆ ಸ್ಟ್ರೈಟು ಹೊಲ್ಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇದೆರಡು ಕಾರಣದಿಂದ ಮಾತ್ರ ಆ ರೀತಿ ನಿಮಗೆ ಆಗುತ್ತೆ. ಸೊ ಇದೆಲ್ಲ ಏನಾದರೂ ಆಯಿತು, ಅಕಸ್ಮಾತ್ ನಾವು ಈಗೆಲ್ಲ ಸ್ಟಿಚ್ ಮಾಡಿ ಕೂಡ ಈ ರೀತಿ ಆಯಿತು ಅಂತಂದರೆ ಅದನ್ನೇ ಹೇಗೆ ಸರಿ ಮಾಡಬೇಕು ಅಂತಂದ್ಬಿಟ್ಟು ಕೂಡ ಹೇಳ್ಕೊಡ್ತೀನಿ ನಾನು. ಇದಿಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸ್ ಆಗಿನೇ ಸ್ಟಿಚ್ ಮಾಡಿಬಿಡಿ. ಸ್ಟಿಚ್ ಮಾಡಾದಮೇಲೆ ಚೆಸ್ಟ್ ಹತ್ರ ಸ್ವಲ್ಪ ಟೈಟ್ ಆಗುತ್ತೆ ಅಲ್ವಾ, ಯಾಕಂತಂದರೆ ನಾವು ಈ ಕಡೆ ಸೈಡ್ಗೆ ಹಾಕಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಕಾಜಾಪಟ್ಟಿ ಸೈಡು ಮಧ್ಯಕ್ಕೆ ಒಂದು ಈ ರೀತಿ ಕಾಜನ ಮಾಡಿಬಿಡಿ. ಸೊ ಕೈಯಲ್ಲಿ ಸೂಜಿ ದಾರ ತಗೊಂಡು ನಾವಿವಾಗ ನಾರ್ಮಲಾಗಿ ಉಕ್ಸಾಕೋದಕ್ಕೆ ಹಿಂದ್ಗಡೆ ಹಾಕಿರ್ತೀವಿ ಅಲ್ವಾ, ಅದರಿಂದ ಮುಂದಕ್ಕೆ ಹಾಕಿದ್ರೆ ಏನಾಗುತ್ತೆ, ಅರ್ಧ ಇಂಚು ಡಿಫ್ರೆನ್ಸ್ ಬರುತ್ತೆ. ಆವಾಗ ಸ್ವಲ್ಪ ಚೆಸ್ಟ್ ಹತ್ರ ಲೂಸ್ ಆಗುತ್ತೆ. ಆವಾಗ ವೇರ್ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಸೊ ಗೊತ್ತಾಯ್ತಲ್ವ, ಈ ಕಡೆ ಸೈಡಲ್ಲಿ ಕಾಜಾ ಸೈಡಲ್ಲಿ ನೀವು ಆ ರೀತಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಸ್ಟಿಚಿಂಗ್ ಮಾಡುವಾಗಲೂ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ಫಸ್ಟ್ ಸ್ಟ್ರೈಟಾಗೇ ಬನ್ನಿ. ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಈ ರೀತಿ ಸ್ಟ್ರೈಟಾಗಿ ಬನ್ನಿ. ಆರ್ಮಲ್ವರೆಗೂ ಕೂಡ ಸ್ಟ್ರೈಟಾಗಿ ಬಂದುಬಿಟ್ಟು ಸ್ಲೀವ್ಸ್ ಹತ್ರ ನಾವು ಸ್ಲೀವ್ಸ್ದು ಮಧ್ಯಭಾಗಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ನೀವು ಕ್ರಾಸಾಗಿ ಬರಬೇಕು ಈ ರೀತಿ. ಸೊ ಇದೆರಡು ರೀಸನ್ನಿಂದ ನಿಮಗೆ ಹಾರ್ಮೋಲ್ ಹತ್ರ ಆ ರೀತಿ ಆಗುತ್ತೆ. ಇದಕ್ಕೆ ನೀವು ಬೆಸ್ಟ್ ಇನ್ನೊಂದು ಸೊಲ್ಯೂಷನ್ ಏನು ಅಂತಂದರೆ, ಕಟಿಂಗ್ ಮಾಡುವಾಗ ಹಾರ್ಮೋಲ್ದು ಅಳತೆನ ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಅಳತೆನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ, ದೊಡ್ಡದು ಚಿಕ್ಕದು ಆಗಿರುವಂಥದ್ದು ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಲ್ಲೇ ಸ್ವಲ್ಪ ಮೇಲ್ಗಡೆಗೆ ಅರ್ಧ ಇಂಚು ಕಡಿಮೆ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅರ್ಧ ಇಂಚು ಜಾಸ್ತಿ ಕಟ್ ಮಾಡ್ಕೋಬೋದು. ಸೊ ನಾನು ಅದನ್ನು ಕೂಡ ಬೇಕು ಅಂತಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನೂ ಒಂದು ಸಲ. ಆಲ್ರೆಡಿ ನನ್ನ ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಇನ್ನೊಂದು ಸಲ ಬೇಕಾದರೆ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಓಕೆನಾ. ನಾನು ಯಾವುದೇ ಆದರೂ ಅಷ್ಟೇ ಕಟಿಂಗ್ ಮಾಡುವಾಗಲೇ ನೀವು ಕರೆಕ್ಟ್ ಮಾಡ್ತು ಅಂತಂದರೆ ಸ್ಟಿಚಿಂಗ್ ಮಾಡುವಾಗ ಈ ಪ್ರಾಬ್ಲಮ್ ಬರೋದಿಲ್ಲ. ಮಿಸ್ಸಾಗಿ ಏನಾದರೂ ಈ ರೀತಿ ಸ್ಟಿಚಿಂಗ್ ಮಾಡುವಾಗಲೂ ಪ್ರಾಬ್ಲಮ್ ಬಂತು ಅಂತಂದರೆ ನಾನು ಹೇಳ್ದೆ ಅಲ್ವಾ, ಈ ರೀತಿ ಸೊಲ್ಯೂಷನ್ ಮಾಡಿ. ಯಾಕಂತಂದರೆ ನಿಮಗೆ ಬೇರೆ ಚಾಯ್ಸ್ ಇಲ್ಲ. ಇನ್ನು ನೀವು ಅದನ್ನು ಬಿಚ್ಚಾಕಿ ಸ್ಟಿಚ್ ಮಾಡ್ತೀರಾ ಅಂತಂದ್ರೂ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟಿರೋದಲ್ವ. ಇವಾಗ ಇದು 6 ಇಂಚ್ ಕಟ್ ಮಾಡಿದರೆ ಕರೆಕ್ಟಾಗಿ ಆಗೋದು. 6.5 ಕಟ್ ಮಾಡಿರೋದಕ್ಕೆ ಏನಾಗಿದೆ, ಹಾರ್ಮೋಲ್ ಹತ್ರ ಜಾಸ್ತಿ ಆಗಿದೆ, ಚೆಸ್ಟ್ ಹತ್ರ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಏನು ಮಾಡಿ, ನೀವು ಕಟಿಂಗ್ ಮಾಡುವಾಗಲೇ ಹಾರ್ಮೋಲ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಸೊ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಾಳೆ ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಸೊ ಇವತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಹಾಕಬೇಕಾಯಿತು, ಬಟ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಾಳೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಖಂಡಿತವಾಗ್ಲೂ. ಯಾಕಂತಂದರೆ ಇವತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಅದು ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.